ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ದಿಸ್ ಈಸ್ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಕ್ಚುಲಿ ದಿಸ್ ವ್ಲಾಗ್ ಇಸ್ ದ ಕಂಟಿನ್ಯೂಷನ್ ಪಾರ್ಟ್ ಆಫ್ ಮಲ್ನಾಡ್ ಅಡಿಕೆ ಕೊಯ್ಲು. ಯಾಕಂದರೆ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಅಡಿಕೆಯ ಸಾಕಷ್ಟು ಪ್ರಾಸೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಅಡಿಕೆನ ಸೇಲಿಗೆ ಬಿಡೋಕ್ಕಿಂತ ಮುಂಚೆ ಅದನ್ನು ಆರಿಸೋ ಒಂದು ಪ್ರೊಸೀಜರ್ ನಮ್ಮಲ್ಲಿ ಇದೆ ಅಂತ ಹೇಳಿದ್ದೆ. ಸೊ ಅದು ಯಾವ ರೀತಿ ನಡೆಯುತ್ತೆ ನಮ್ಮಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ನೀಡ್ತಾ ಹೋಗ್ತೀನಿ. ಬಟ್ ಈ ಸರಿ ಮಲ್ನಾಡ್ ಅಡಿಕೆ ತೋರಿಸೋದ್ರಗಿಂತ ಮುಂಚೆ ಮಲ್ನಾಡ್ ವೀಳ್ಯದೆಲೆ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ನಮ್ಮದೇ ತೋಟದಲ್ಲಿ ಬೆಳೆದಿರುವಂತಹ ವೀಳ್ಯದೆಲೆನ ನಮ್ಮ ಪ್ರದೀಪ್ ಹೇಗೆ ಕುಯ್ತಾರೆ, ಹಾಗೆ ಅದು ಹೇಗಿದೆ ಅಂತಲೂ ತೋರಿಸ್ಬೇಕು ಅಂತ ಅನ್ನಿಸ್ತು. ಅಫ್ಕೋರ್ಸ್ ಮಲ್ನಾಡ್ ಅಡಿಕೆಗೆ ಮೈಸೂರು ವೀಳ್ಯದೆಲೆ ಗ್ರೇಟ್ ಕಾಂಬಿನೇಷನ್. ಆದರೆ ಮಲ್ನಾಡವ್ರು ಮೈಸೂರು ವೀಳ್ಯದೆಲೆಗೋಸ್ಕರ ಕಾಯ್ತಾ ಕೂರಲ್ಲ. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಅಡಿಕೆ ವೀಳ್ಯದೆಲೆ ಹಾಕೋರು ಇದ್ದೇ ಇರ್ತಾರೆ. ಹಾಗಾಗಿ ಅವರವರಿಗೆ ಅನುಕೂಲಕ್ಕಾಗಿ ಅವರು ತೋಟದಲ್ಲಿ ಬೆಳೆಸ್ಕೊಂಡಿರ್ತಾರೆ. ಹಾಗೆ ನಾವು ಬೆಳೆಸ್ಕೊಂಡಿದ್ದೀವಿ. ಈ ವೀಳ್ಯದೆಲೆಯಲ್ಲೇ ಸಾಕಷ್ಟು ವೆರೈಟೀಸ್ ಇದೆ. ಬಟ್ ನಮ್ಮ ಮಲ್ನಾಡ್ ಸೈಡಲ್ಲಿ ಬಿಡುವಂತಹ ವೀಳ್ಯದೆಲೆ ಅಂದರೆ ಗೊಬ್ಬರ ಪಂಚೋಳಿ ಅಂತ. ಇದು ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಕೇಳಿರೋದು ಈ ರೀತಿನೇ. ಹಾಗೆ ಅಂಬಡೆ ಎಲೆ ನಮ್ಮಲ್ಲಿದೆ, ಬಟ್ ನಾವು ಯೂಸೇ ಮಾಡಲ್ಲ. ಅದು ಸುಮ್ಮನೆ ಮರಕ್ಕೆ ಫುಲ್ಲು ಸ್ಪ್ರೆಡ್ ಆಗಿದೆ. ಆ್ಯಕ್ಚುಲಿ ಅಂಬಡೆ ಎಲೆಗೆ ಕಂಪೇರ್ ಮಾಡಿದ್ರೆ ಈ ಎಲೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಅದು ತಳುವು ಇದೆ. ಹಾಗಾಗಿ ಏನು ಈ ಕಡೆ ಯಾರು ಯೂಸ್ ಮಾಡೋದಿಲ್ಲ. ಆ್ಯಂಡ್ ಟೇಸ್ಟ್ ವೈಸು ಅಷ್ಟೇ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಬಹುಶಃ ಈ ಕಡೆ ಮಲ್ನಾಡ್ ಜನರಿಗೆ ಇದು ಅಡ್ಜಸ್ಟ್ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಸೈಜು ನೋಡ್ಬೋದು, ಎಷ್ಟು ದೊಡ್ಡ ಎಲೆ, ನನ್ನ ಅಂಗೈಗಿಂತ ದೊಡ್ಡದಾಗೇ ಇದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ನಾನೀಗ ಅದನ್ನು ಕೊಯ್ಯೋದಕ್ಕೆ ಬಳಸುವಂತಹ ಏಣಿ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಇದು ಒಂದು 7-8 ವರ್ಷದ ಹಿಂದೆ ತೊಗೊಂಡಿದ್ದಂತಹ ಏಣಿ. ಇದು ಅಲ್ಯೂಮಿನಿಯಮಿಂದು. ಆವಾಗಲೇ ಇದಕ್ಕೆ 3800 ಸಮಥಿಂಗ್ ಏನೋ ಕೊಟ್ಟಿದ್ದೀವಿ, ಒಂದು ಅಪ್ರಾಕ್ಸಿಮೇಟ್ಲಿ ನಾ ಹೇಳ್ತಾ ಇರೋದು. ಹಾಗೆ ಇದು 20 ಫೀಟ್ ಇದೆ. ಹಾಗೆ ಇದಕ್ಕೆ 10 ಫೀಟ್ ಜಾಯಿಂಟ್ ಮಾಡ್ಬೋದು ಇನ್ನು. ಸೊ ಆ ಥರ ಏಣಿ. ಇದು ಮರದಲ್ಲೇ ಒಂದು ಕಡೆ ಕಟ್ ಹಾಕಿದ್ದಾರೆ ಅಷ್ಟೇ. ಸೊ ಒಂದು ಗ್ರಿಪ್ಪಿಗೆ, ಅಂದರೆ ಕರೆಕ್ಟಾಗಿ ಸ್ಟಿಫಾಗಿ ನಿಲ್ಲಿ ಅಂತ. ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕಟ್ಟಿರೋದು. ಏನಪ್ಪ ಇದನ್ನೆಲ್ಲ ತೋರಿಸ್ತಾ ಇದ್ದಾಳೆ, ಇದ್ರ ಬಗ್ಗೆನೂ ಹೇಳ್ತಿದ್ದಾಳೆ ಅಂತ ಅನಿಸ್ಬೋದು. ಅಫ್ಕೋರ್ಸ್ ಇದನ್ನು ಯೂಸ್ ಮಾಡೋರಿಗೆ ಹಾಗೆ ಅನಿಸುತ್ತೆ. ಬಟ್ ಇದ್ರ ಬಗ್ಗೆ ಐಡಿಯಾನೇ ಇಲ್ದಿರೋರಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದಾಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಲ್ಲದೆ ಪ್ರತಿಯೊಂದು ಊರಿನ ಜನರ ಜೀವನದ ಶೈಲಿ ಆಗಿರ್ಬೋದು ಅಥವಾ ಕೆಲಸದ ಶೈಲಿ ಆಗಿರ್ಬೋದು ಇನ್ನೊಂದು ಊರಿಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ ಆಗಿ ವಿಭಿನ್ನವಾಗಿರುತ್ತೆ. ಇದು ನನಗೆ ಇತ್ತೀಚೆಗೆ ಬರ್ತಿರೋ ಕಾಮೆಂಟ್ಸಿಂದ ಕಂಪ್ಲೀಟಾಗಿ ತಿಳಿತಾ ಇದೆ. ಅವ್ರುಗಳು ತಮ್ಮ ಊರಿನ ಹೆಸರು ಮೆನ್ಷನ್ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಈ ರೀತಿ ಅಡಿಕೆ ಕೊಯ್ಲಾಗುತ್ತೆ ಅನ್ನೋದನ್ನು ಕೂಡ ನನಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನನಗೆ ಒಂದು ಪುಟ್ಟ ಇನ್ಫಾರ್ಮೇಷನ್ ಸಿಕ್ಕಿದಾಗಾಯಿತು ಯಾವ್ಯಾವ ಊರಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಅಂತ. ಸೊ ರೀಸೆಂಟಾಗಿ ಕಾಸರಗೋಡಿಂದ ಕೂಡ ಒಂದು ಕಾಮೆಂಟ್ ಬಂದಿದೆ. ಸೊ ತುಂಬಾ ಖುಷಿ ಆಗುತ್ತೆ. ನನ್ನ ಈ ಒಂದು ಚಾನಲ್ ಅಥವಾ ವಿಡಿಯೋ ಎಲ್ಲಿವರೆಗೆ ರೀಚ್ ಆಗಿದೆ ಅಂತ ಒಂದು ಪುಟ್ಟ ಐಡಿಯಾ ಸಿಗುತ್ತೆ ನನಗೆ. ಆ್ಯಂಡ್ ನೀವೀಗ ನೋಡ್ತಿರೋದು ಅಂಬಡೆ ಎಲೆ. ನಾನು ಆವಾಗಲೇ ಹೇಳಿದಾಗೆ ಮರದ ಫುಲ್ ಸ್ಪ್ರೆಡ್ ಆಗಿದೆ, ಬಟ್ ನಾವಿದನ್ನು ಯೂಸ್ ಮಾಡಲ್ಲ. ಆ್ಯಂಡ್ ಈಗ ನಾನು ನಮ್ಮಲ್ಲಿ ಯೂಸ್ ಮಾಡೋ ಎಲೆ ಅಡಿಕೆ ಹರಿವಾಣನೂ ತೋರಿಸ್ಬಿಡ್ತೀನಿ. ಇದನ್ನು ಬಿಡೋದಿಲ್ಲ, ಯಾಕಂದರೆ ಇದರಲ್ಲೂ ಒಂದು ಸಣ್ಣ ಸ್ಪೆಷಾಲಿಟಿ ಇದೆ. ನೀವೀಗ ನೋಡ್ತಿದ್ದೀರಲ್ಲ, ಈ ಹರಿವಾಣ 120 ವರ್ಷದ ಹಿಂದಿಂದು. 120 ವರ್ಷದ ಹಿಸ್ಟ್ರಿ ಇದೆ ಈ ಹರಿವಾಣಕ್ಕೆ. ಸೊ ಅದಕ್ಕಾಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಕಂಚಿಂದೆ ವೀಲ್ಸ್ ಇತ್ತಂತೆ, ನಂಗೆ ಗೊತ್ತಿಲ್ಲ. ನಾನು ಮದುವೆಯಾಗಿ ಬಂದಾಗಿಂದ ಹೀಗೆ ಇರೋದು. ಇದು ಕಂಚಿಂದು. ಸೊ ಸಖತ್ ವೆಯ್ಟ್ ಇದೆ. ಆ್ಯಂಡ್ ಅದರಲ್ಲಿ ಸೌಂಡಲ್ಲೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ವೆಯ್ಟ್ ಇದೆ ಅಂತ. ಸೊ ನಾನು ಸರಿ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಇದು 820 ಗ್ರಾಮ್ಸ್ ಇದೆ. ಹಳೆ ಕಾಲದ ಐಟಮ್ಸೇ ಹಾಗೆಲ್ಲ ಸ್ವಲ್ಪ ಗಟ್ಟಿ ಮುಟ್ಟಾಗಿರುತ್ತೆ ಅಂತಾರಲ್ಲ, ಹಾಗೆ ಇದು ಕೂಡ. ಆ್ಯಂಡ್ ಹಿಂಗೆ ಲೇಟ್ ಮಾಡಿದೆ, ಡೈರೆಕ್ಟಾಗಿ ಇವತ್ತಿನ ಅಡಿಕೆಯ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇಷ್ಟೋ ತನಕ ವೀಳ್ಯದೆಲೆದಾಯಿತು. ಈಗ ನೀವು ನೋಡ್ತಿರೋದು ಅಡಿಕೆ ರಾಶಿ ಮಾಡಿ ಮೂಟೆಗೆ ಹಾಕುವಂತಹ ಪ್ರಾಸೆಸ್ಸು. ಇದನ್ನು ನಾನು ತೋರಿಸಿರಲಿಲ್ಲ, ಸ್ಕಿಪ್ ಮಾಡಿದ್ದೆ. ಹಾಗೆ ಪ್ರತಿಯೊಂದನ್ನು ತೋರಿಸೋಣ ಅಂತಲೇ ನಾನು ಎಲ್ಲದನ್ನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ರದೀಪ್ ಇದನ್ನು ರಾಶಿ ಮಾಡ್ತಾ ಇದ್ದಾರೆ. ಅದನ್ನು ಅವರು ಲೇಬರ್ಸು ಮೂಟೆಗೆ ಹಾಕ್ತಾ ಇದ್ದಾರೆ. ಯಾಕಂದರೆ ಇದು ಕಂಪ್ಲೀಟಾಗಿ ಒಣಗಿರೋ ಅಡಿಕೆ ಇದು. ಇದು ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ಒಂದು 5 ಬಿಸಿಲು ಕಂಪ್ಲೀಟಾಗಿ ಆಗಿ ಒಣಗಿರುವಂಥದ್ದು. ಇದನ್ನು ನಾವು ಒಂದು ಬ್ಯಾಗ್ ಒಳಗೆ ತುಂಬಿಸಿ ಅದನ್ನು ಒಂದು ರೂಮಲ್ಲಿ ಸ್ಟೋರ್ ಮಾಡಿರ್ತೀವಿ. ಅದನ್ನು ಆರಿಸಿದ ಮೇಲೆ ನಾವು ಸೇಲಿಗೆ ಬಿಡ್ತೀವಿ. ಆ್ಯಂಡ್ ಇಲ್ಲಿ ಪ್ರದೀಪ್ 5 ಟಾರ್ಪಲ್ ಮೇಲೆ ಹಾಕಿರೋಂತಹ ಅಡಿಕೆ ರಾಶಿನೂ ಕಂಪ್ಲೀಟಾಗಿ ರಾಶಿ ಮಾಡಿ ಬ್ಯಾಗಿಗೆ ಹಾಕ್ತಾ ಇದ್ದಾರೆ. ಸೊ ಈಗ ಒಂದಾಯಿತು, ಇದು ಎರಡನೇದು. ಹಾಗೆ ನನ್ನ ಲಾಸ್ಟ್ ವಿಡಿಯೋಗೆ ಕೆಲವೊಂದು ಕಾಮೆಂಟ್ಸ್ ಬಂದಿತ್ತು.
ನೀವು ಯಾಕೆ ಎಷ್ಟು ಕಷ್ಟಪಡ್ತಿದ್ದೀರಾ, ಉದ್ರಿರೋಂತಹ ಅಡಿಕೆನೆ ಒಣಗಿಸಿ ಸೇಲ್ ಮಾಡಿಬಿಡ್ಬೋದಲ್ಲ ಅಂತ. ಬಟ್ ನಮ್ಮ ಈ ಚಿಕ್ಕಮಂಗ್ಳೂರು ಕಳಸ ಸೈಡು ಆಲ್ಮೋಸ್ಟ್ ಈ ರೀತಿ ಪ್ರಾಸೆಸ್ಸೇ ಆಗುತ್ತೆ. ಹಾಗೆ ಇದು ನಮಗೆ ಒಂದು ರೀತಿ ಪ್ರಾಫಿಟ್ ಕೆಲಸ ಆದರೂ ಕೂಡ. ಹಾಗಾಗಿ ನಾವುಗಳು ಡೈರೆಕ್ಟಾಗಿ ಕಾಯಿನ ಮಾರಾಟ ಮಾಡೋದೇ ಇಲ್ಲ. ಅಕಸ್ಮಾತ್ ಯಾರ ಬಳಿ ಮಷಿನ್ ಇಲ್ವೋ ಈ ಥರ ಮಷಿನ್ ಇರೋರ ಹತ್ರ ಹೋಗಿ ಸುಲಿಸ್ಕೊಂಡು ಕ್ಲೀನ್ ಮಾಡಿಕೊಂಡೇ ಸೇಲಿಗೆ ಬಿಡುವಂಥದ್ದು. ಆ್ಯಂಡ್ ಇನ್ನೊಂದು ಕಾಮೆಂಟ್ ಬಗ್ಗೆ ಹೇಳಲೇಬೇಕು. ನೇಣು ಹಿಡಿಯೋ ಬದಲು ಅಡಿಕೆನ ಡೈರೆಕ್ಟಾಗಿ ಕೆಳಗೆ ಉದುರಿಸಿ ಅದಾದಮೇಲೆ ಅದನ್ನು ಆರಿಸ್ಬೋದಲ್ಲ, ಕೆಲಸ ಈಸಿ ಅಲ್ವಾ ಅಂತ ಹೇಳಿದ್ರು. ಬಟ್ ನಮ್ಮ ಮಲೆನಾಡು ಆಗಿರೋದ್ರಿಂದ ಅಷ್ಟು ಈಸಿ ಆಗೋದಿಲ್ಲ. ಬಯಲು ಜಾಗದಲ್ಲೆಲ್ಲ ಆಗೋಗುತ್ತೆ, ಉದುರಿಸಿದ್ದನ್ನು ಆರಿಸೋಕೆ ಈಸಿ ಇರುತ್ತೆ. ಬಟ್ ನಮ್ಮ ಮಲೆನಾಡಲ್ಲಿ ಈ ಥರ ಹಗ್ಗದ ಮೂಲಕ ಅಡಿಕೆ ಹಿಡಿಯೋದೇ ಈಸಿ, ಅಂದರೆ ಕೊನೆ ತೆಗೆಯುವಾಗ ನಾ ಹೇಳಿದ್ದು. ಸೊ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೀವು ನೋಡ್ತಿರೋ ಹಾಗೆ 4 ರಾಶಿ ಕಂಪ್ಲೀಟ್ ಆಯಿತು. ಅಂದರೆ ಟಾರ್ಪಲ್ ಮೇಲಿರುವಂತಹ ಅಡಿಕೆಯನ್ನು ರಾಶಿ ಮಾಡಿ ಬ್ಯಾಗ್ಗಳಿಗೆ ಹಾಕ್ತಾ ಇದ್ದಾರೆ. ಇದನ್ನು ಒಂದು ಟ್ವೈನ್ ಸಹಾಯದಿಂದ ಕಟ್ಟಿ ರೂಮಿಗೆ ತಗೊಂಡೋಗಿ ಇಟ್ಬಿಡ್ತಾರೆ. ಹೀಗೆ ನಾವು ಒಂದು ರೂಮಲ್ಲಿ ಸ್ಟೋರ್ ಮಾಡಿಡ್ತೀವಿ ಒಣಗಿಸಿರೋ ಅಡಿಕೆನ. ಇದು ನಮ್ಮದಷ್ಟೇ ಅಲ್ಲ, ಇನ್ನೊಬ್ರದ್ದು ಇದೆ. ಅಂದರೆ ಈ ಥರ ಆರಿಸಿ ಕ್ಲೀನ್ ಮಾಡೇ ಕೊಡಿ ಅಂತ ಹೇಳಿದಾಗ ಒಟ್ಟಿಗೆ ಇಟ್ಕೊಂಡಿರ್ತೀವಿ. ಅಂದರೆ ಇಲ್ಲಿ ನಮ್ಮದು ಒಂದು ಸೈಡ್ ಇಟ್ಟಿದ್ರೆ ಬೇರೆಯವ್ರದ್ದು ಇನ್ನೊಂದು ಸೈಡ್ ಇಡ್ತೀವಿ. ಫೈನಲಿ ಅಡಿಕೆ ಆರಿಸೋ ಪ್ರೋಸೆಸ್ಗೆ ತಲುಪಿದ್ದೀವಿ. ಇವರು ಶಿವಮೊಗ್ಗದವರು. ಇಲ್ಲಿ ಅಡಿಕೆ ಆರಿಸೋದಕ್ಕೋಸ್ಕರನೇ ಈ ಸೈಡ್ ಬರ್ತಾರೆ, ಎಲ್ಲರ ಮನೆಗೂ ಹೋಗ್ತಾರೆ. ಅವರು ಈ ಟೈಮಲ್ಲಿ ಬಂದುಬಿಟ್ರೆ ಸುಮಾರು ಮನೆಯದು ಒಪ್ಕೊಂಡೇ ಕ್ಲೀನ್ ಮಾಡೇ ಹೋಗಿಬಿಡ್ತಾರೆ. ಹಾಗೆ ನಮ್ಮ ಮನೆಗೂ ಬಂದಿದ್ದಾರೆ. ಎಲ್ಲ ಓಪನ್ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಆರಿಸೋಕ್ಕೆ ಈಸಿ ಆಗಬೇಕು ಅಂತ ಎಲ್ಲ ರಾಶಿ ಹಾಕ್ತಾ ಇದ್ದಾರೆ. ಇದರಲ್ಲಿ 2 ರೀತಿ ಆರಿಸೋದಿರುತ್ತೆ. ಅಂದರೆ ರಾಶಿ ಹಿಡಿಯೋದು, ಅಂದರೆ ರೌಂಡ್ ಇರುತ್ತಲ್ಲ, ಅವಾಗೆಲ್ಲ ಭಾಗ ಮಾಡ್ತಾಯಿದ್ರು ಅಡಿಕೆನ, ಅಂದರೆ ಡಿವೈಡ್ ಮಾಡ್ತಾಯಿದ್ರು. ಒಂದು ಇಡೀ ಅಡಿಕೆನ 2 ಹೋಳಾಗಿ ಕಟ್ ಮಾಡ್ತಾಯಿದ್ರು. ಬಟ್ ಈಗ ಮಷಿನ್ ಅಡಿಕೆ ಆಗಿರೋದ್ರಿಂದ ಈ ಥರ ರೌಂಡಾಗೇ ಬಂದುಬಿಡುತ್ತೆ. ಸೊ ಇದು ಈಸಿ ಕೂಡ ಆರಿಸೋದು. ಇದರಲ್ಲಿ ಗೊರಬ್ಲು ಮತ್ತು ರಾಶಿ ಹಿಡಿ ಅಂತ 2 ರೀತಿ ತೆಗಿಬೇಕಾಗುತ್ತೆ. ಅಂದರೆ 2 ಕ್ವಾಲಿಟಿಲಿ ಆರಿಸೋಕೆ ಇರೋದು. ಆರಿಸಾದ್ಮೇಲೆ ತೋರಿಸ್ತೀನಿ ರಾಶಿ ಹಿಡಿ ಅಂದರೆ ಯಾವುದು, ಗೊರಬ್ಲು ಅಂದರೆ ಯಾವುದು ಅಂತ. ಇಲ್ಲಿ ಒಬ್ಬರು ರಾಶಿ ಹಿಡಿ ತೆಗಿತಾ ಇದ್ದಾರೆ, ಇನ್ನೊಬ್ಬರು ಗೊರಬ್ಲು ಆರಿಸಿ ತೆಗಿತಾ ಇದ್ದಾರೆ. ಹಾಗೆ ಕೈ ಸುಲಿತದಲ್ಲಾದರೆ 4 ಕ್ವಾಲಿಟಿ ಆರಿಸ್ಬೇಕಾಗುತ್ತೆ. ನಮ್ಮಲ್ಲಿ ಅವಾಗೆಲ್ಲ ಕೈಯಲ್ಲೇ ಸುಲಿತಾ ಇದ್ರು, ಮಷೀನ್ ತರೋಕ್ಕಿಂತ ಮುಂಚೆ ನಾ ಹೇಳ್ತಾ ಇರೋದು. ಅದರಲ್ಲಿ ಹಸ, ಬೆಟ್ಟೆ, ರಾಶಿ ಹಿಡಿ, ಗೊರಬ್ಲು ಅಂತ ಈ ಥರ 4 ಕ್ವಾಲಿಟಿ ಸಿಗ್ತಾ ಇತ್ತು. 4 ಕ್ವಾಲಿಟಿಲಿ ಆರಿಸ್ಬೇಕಾಗ್ತಾ ಇತ್ತು. ಬಟ್ ಈಗ ಹಾಗಲ್ಲ, ಈಸಿಯಾಗಿ ಆಗುತ್ತೆ ಅಡಿಕೆ ಆರಿಸೋ ಕೆಲಸ ಸ್ವಲ್ಪ ಮಟ್ಟಿಗೆ. ನೋಡಿ ಇವರು ಈ ಥರ ಆರಿಸಿ ತೆಗೆದಿದ್ದ ಅಡಿಕೆನ ಡೈರೆಕ್ಟಾಗಿ ಗೋಣಿ ಚೀಲಕ್ಕೆ ಹಾಕ್ತಾ ಇದ್ದಾರೆ. ಅಂದರೆ ಜಾಗನೂ ಫ್ರೀ ಆಗುತ್ತೆ. ಹಾಗೆ ನೆಕ್ಸ್ಟ್ ಆರಿಸೋಕ್ಕೆ ಸ್ವಲ್ಪ ಸ್ಪೇಸ್ ಬೇಕಲ್ಲ. ಸೊ ಆರಿಸಿದ್ದನ್ನು ತೆಗೆದು ಬೇರೆ ಮೂಟೆ ಮಾಡಿಬಿಡ್ತಾರೆ. ಅಂದರೆ ರಾಶಿ ಹಿಡಿ ಒಂದು ಮೂಟೆಗೆ ಹಾಕಿದ್ರೆ ಗೊರಬ್ಲು ಇನ್ನೊಂದು ಮೂಟೆಗೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಈಗ ಆರಿಸಿ ಹಾಕಿರುವಂಥದ್ದು ಗೊರಬ್ಲನ್ನ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ತೋರಿಸ್ತೀನಿ ಅಂತ. ಹೀಗೆ ಲೇಯರ್ ಇರುವಂತಹ ಅಡಿಕೆ, ಅಂದರೆ ಮೇಲ್ಗಡೆ ಸಿಪ್ಪೆ ಅದು ಆ ಥರ ಆಗಿದೆ. ಚೊಗರಿಗೆ ಹಾಕಿ ಬೆಂದು ಒಣಗಿದ ಮೇಲೆ ಈ ಕಲರಿಗೆ ಚೇಂಜ್ ಆಗಿದೆ. ಇದೇ ಗೊರಬ್ಲು. ಆ್ಯಂಡ್ ಇದ್ರ ಮಧ್ಯ ನಾ ತೋರಿಸ್ತಿದ್ದೀನಲ್ಲ, ಈ ಥರ ಬೂಸ್ಟ್ ಅಡಿಕೆನೂ ಸ್ವಲ್ಪ ಆರಿಸ್ಬೇಕಾಗಿ ಬಂತು ಅವರಿಗೆ. ಅದೆರಡರ ಜೊತೆಗೆ, ಯಾಕಂದರೆ ಮಳೆ ಕಾರಣದಿಂದ ನಾವು ಹಾಗಾಗಿ ಮುಚ್ಚಿಡ್ತಾ ಇದ್ವಿ, ಅದನ್ನು ಹೇಳಿದ್ದೆ ನಾನು. ಆ್ಯಂಡ್ ಇದನ್ನು ಅದೆರಡರ ಜೊತೆ ಮಿಕ್ಸ್ ಮಾಡೋಕ್ಕೂ ಆಗೋದಿಲ್ಲ. ಇದನ್ನು ಮತ್ತೊಮ್ಮೆ ಚೊಗರೊಂದಿಗೆ ಬೇಯಿಸಿ ಒಣಗಿಸಿ ಮತ್ತೆ ಸೇಲಿಗೆ ಬಿಡಬೇಕು. ಹಾಗಾಗಿ ಅದನ್ನ ಆರಿಸಲೇಬೇಕು. ಅಂಡ್ ಕೇವಲ 4-5 ಮೂಟೆ ಮಾತ್ರ ಈ ತರ ಬೂಸ್ಟ್ ಅಡಿಕೆ ಇತ್ತು, ಆರಿಸಬೇಕಾಗಿ ಬಂತು ಅವರಿಗೆ. ಅಂಡ್ ಆಲ್ಸೋ ಇನ್ನೊಬ್ರು ಕಾಮೆಂಟ್ ಮಾಡಿದ್ರು ಚೊಗರು ಬಗ್ಗೆ ಸ್ವಲ್ಪ ಹೇಳಿ ಅಂತ. ನಮ್ಮಲ್ಲಿ ಚೊಗರನ್ನ ನೇರಳೆ ಮರದ ತೆಪ್ಪೆನ ಯೂಸ್ ಮಾಡಿ ಮಾಡ್ತಾರೆ. ಅದನ್ನ ಜಜ್ಜಿ ಅದನ್ನ ನೀರಿನ ಜೊತೆ ಕುದಿಸಿ ಆಮೇಲೆ ಅದನ್ನ ಸೋಸೋದ್ರ ಮೂಲಕ ತೆಗೆದು ಆ ನೀರಿಗೆ ಎಣ್ಣೆ ಮತ್ತು ಬೆಲ್ಲ ಹಾಕಿ ಮತ್ತೆ ಕುದಿಸಿ ಚೊಗರನ್ನ ರೆಡಿ ಮಾಡ್ತಾರೆ. ಸೊ ಚೊಗರು ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ಆ್ಯಂಡ್ ಈಗ ಅಡಿಕೆ ಪೂರ್ತಿ ಆರಿಸಾಯಿತು. ಹಾಗೆ ಮೂಟೆ ಮಾಡಿ ಇಟ್ಟಿದ್ರು, ಹಾಗಾಗಿ ಇಟ್ಬಿಟ್ಟಿದ್ರು, ವೆಯ್ಟ್ ನೋಡಿರಲಿಲ್ಲ. ಬಟ್ ಈಗ ವೆಯ್ಟ್ ಕರೆಕ್ಟಾಗಿ ನೋಡಿ ಹಾಕಿಡಬೇಕಾಗುತ್ತೆ. ನೀವು ನೋಡ್ತಿರೋ ಹಾಗೆ ಸ್ವಲ್ಪ ಜಾಸ್ತಿ ಆದರೂ ತೆಗಿತಾರೆ, ಹಾಗೆ ಕಮ್ಮಿ ಆದರೂ ಅಷ್ಟೇ ಹಾಕಬೇಕಾಗುತ್ತೆ. ಅದು ಎಷ್ಟಪ್ಪ ಅಂದರೆ ರಾಶಿ ಹಿಡಿ ಆದರೆ 70 kgs ಬರಬೇಕಾಗುತ್ತೆ. ಈಗ ತೋರಿಸ್ತಿದ್ದೀನಲ್ಲ, ಇದೇ ರಾಶಿ ಹಿಡಿ. ಇದನ್ನು ನೈಸ್ ಉಂಡೆ ಅಂತಲೂ ಹೇಳ್ತಾರೆ. ಯಾಕಂದರೆ ಗೊರಬ್ಲಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಮೂತಾಗಿ ಅಥವಾ ನೈಸ್ ಆಗಿರುತ್ತೆ. ಹಾಗೆ ಇದು 70 kilos ಇರಬೇಕಾಗುತ್ತೆ. ಹಾಗೆ ಆಗ ತೋರಿಸಿದ್ನಲ್ಲ ಗೊರಬ್ಲು, ಅದು 60 kilo ಇರಬೇಕಾಗುತ್ತೆ. ಹಾಗೆ ಪ್ರತಿಯೊಂದು ಮೂಟೆನೂ ಈ ಥರ ಮೆಜರ್ ಮಾಡಿನೇ ಇಡಬೇಕಾಗುತ್ತೆ. ನೀವು ನೋಡ್ತಿರೋ ಹಾಗೆ 71 ಸಮಥಿಂಗ್ ಬರುತ್ತೆ. ಅದು ಗೋಣಿ ಚೀಲ ಆ್ಯಡ್ ಮಾಡಿ. ಹಾಗೆ ಅಡಿಕೆ ಆರಿಸೋಷ್ಟೊತ್ತಿಗೆ ಆಗಲೇ ತೋರಿಸಿದ್ದೆ ನಾನು ಬೂಸ್ಟ್ ಬಂದಿರೋ ಅಡಿಕೆ ಅಂತ. ಅದನ್ನು ಈಗ ಮತ್ತೊಮ್ಮೆ ಚೊಗರಿಗೆ ಹಾಕಿ ಬೇಯಿಸಿ ತೆಗೆದು ಹರಿಗಿರುವಂತಹ ಅಡಿಕೆ ಇದು. ಆ್ಯಂಡ್ ಈ ಅಡಿಕೆ ಆಲ್ರೆಡಿ ಒಣಗಿರೋದ್ರಿಂದ ಬೂಸ್ಟ್ ಮಾತ್ರ ತೆಗಿಬೇಕಾಗಿರೋದ್ರಿಂದ ಒಂದೇ ಬಿಸಿಲು ಸಾಕಾಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಆಗಿದೆ. ಆವಾಗ ತೋರಿಸಿದ್ದೆ ನಾನು
ಹೇಗೆ ಅದರ ಲೇಯರ್ ಇತ್ತು ಅಂತ. ಆ್ಯಂಡ್ ಅಡಿಕೆ ಆರಿಸೋರು ಇದ್ದಾಗಲೇ ಇದನ್ನು ನಾವು ಬೇಯಿಸಿ ಒಣಗಿಸಿ ಕೊಟ್ವಿ. ಅದನ್ನು ಕೂಡ ಮೂಟೆ ಮಾಡಿ ವೇಟ್ ಚೆಕ್ ಮಾಡಿ ಕೊಟ್ಟರು. ನಾನೀಗ ತೋರಿಸ್ತಿರೋದು ಅಡಿಕೆ ಮೂಟೆನ ಹೊಲಿತಾ ಇರೋದು. ಅಂದರೆ ಇದೆಲ್ಲ ತೂಕ ಆಗಿರೋಂತಹ ಅಡಿಕೆ, ಅದನ್ನ ಯಾವ ರೀತಿ ಹೊಲಿದು ಕವರ್ ಮಾಡ್ತಾರೆ ಅಂತ ತೋರ್ಸೋಣ ಅಂತ ಅನ್ನಿಸ್ತು. ಇವರು ಒಂದು ದಬ್ಬಣ ಮತ್ತೆ ಟ್ವೈನ್ ಸಹಾಯದಿಂದ ಈ ರೀತಿ ಹೊಲಿತಾ ಇದ್ದಾರೆ ನೋಡಿ. ಸೊ ಈ ಒಂದು ಕೆಲಸ ಆದ್ರೆ ಈ ಅಡಿಕೆ ಆರಿಸೋರ್ದು ಕಂಪ್ಲೀಟ್ ಕೆಲಸ ಮುಗ್ದ ಹಾಗೆ. ಈಗ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಬಂದಿದೆ ಮೂಟೆ ಹೊಲಿದಾದ್ಮೇಲೆ ಆಲ್ಮೋಸ್ಟ್ ಸೇಲಿಗೆ ರೆಡಿ ಆಗಿದೆ ಅಂತ. ಆ್ಯಂಡ್ ನಮ್ಮ ಅಡಿಕೆನ ಮ್ಯಾಮ್ಕೋಸಿಗೆ ಕಳ್ಸೋಕ್ಕೋಸ್ಕರನೇ ನಾವು ಪಿಕಪ್ ಬುಕ್ ಮಾಡಿದ್ವಿ. ನೀವು ನೋಡ್ತಿರೋ ಹಾಗೆ ಅಡಿಕೆ ಮೂಟೆನ ಪಿಕಪ್ಪಿಗೆ ಲೋಡ್ ಮಾಡ್ತಾ ಇದ್ದಾರೆ. ನಾವು ಸೇಲಿಗೆ ಬಿಡೋದು ಅಡಿಕೆನ ಶಿವಮೊಗ್ಗದ ಮ್ಯಾಮ್ಕೋಸಿಗೆ, ಬಟ್ ಇಲ್ಲಿ ಕಳಸ ಏಜೆನ್ಸಿಗೆ ನಾವು ಕಳಿಸ್ಕೊಡ್ತೀವಿ. ಹಾಗೆ ಅಲ್ಲಿಂದ ಸೊಸೈಟಿಯವರು ಶಿವಮೊಗ್ಗಕ್ಕೆ ತಗೊಳ್ತಾರೆ. ಆ್ಯಂಡ್ ನಾವು ಅಡಿಕೆಯನ್ನು ಮ್ಯಾಮ್ಕೋಸ್ಗೆ ಕಳಿಸಿದ ತಕ್ಷಣ ಸೇಲಿಗೇನು ಬಿಡೋದಿಲ್ಲ. ರೇಟು ಯಾವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೋ ಆವಾಗ ಅಡಿಕೆನ ಸೇಲಿಗೆ ಕೊಡ್ತೀವಿ. ಆ್ಯಂಡ್ ಫೈನಲಿ ಅಡಿಕೆ ಕೆಲಸ ಇಲ್ಲಿಗೆ ಮುಗಿಯುತ್ತೆ. ಆ್ಯಂಡ್ ನಾನು ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಈ ಟ್ರಾಲಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಯಾಕಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದೆರಡು ಕ್ವೆಶನ್ಸ್ ಬಂದಿದೆ ಇದ್ರ ಬಗ್ಗೆ. ಅಂದರೆ ಈ ಟ್ರಾಲಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಟ್ರಾಲಿ ಬಂದು ಮೋಟೋಕಾರ್ಟ್ ಕಂಪ್ನಿದು ಸಾಗರದ್ದು. ನಾವು ತಗೊಳ್ತಾ ಅಂದರೆ 2 years ಬ್ಯಾಕ್ ತೊಗೊಂಡಿದ್ದು, ನಾವು 85,000ಗೆ ತೊಗೊಂಡಿದ್ದು. ಇದಕ್ಕೆ ಸಬ್ಸಿಡಿ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ನಾವು ಇದನ್ನು ಈಸಿ ಲೈಫ್ ಎಂಟರ್ಪ್ರೈಸಸ್ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವಾ ಕೇಂದ್ರದ ಮೂಲಕ ಕೊಪ್ಪದಲ್ಲಿ ತಗೊಂಡಿದ್ದು ಈ ಒಂದು ಟ್ರಾಲಿನ. ಆ್ಯಂಡ್ ನಿಮಗೆ ಇದು ಬೇಕಾದಲ್ಲಿ ನಿಮ್ಮ ಊರಿನ ಹತ್ತಿರದ ಈಸಿ ಲೈಫ್ ಶಾಖೆಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮೂಲಕ ಕೂಡ ಸರ್ಚ್ ಮಾಡ್ಬೋದಾಗುತ್ತೆ. ಈಸಿ ಲೈಫ್ ಅಂತ ಹೊಡೆದ್ರೆ ಗೊತ್ತಾಗುತ್ತೆ. ನೀವು ಯಾವ ಊರಿನವರು ಆ ಊರನ್ನ ಮೆನ್ಷನ್ ಮಾಡಿ ಸರ್ಚ್ ಮಾಡಿ. ಐ ಥಿಂಕ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಈಸಿ ಲೈಫ್ ಕಾಂಟ್ಯಾಕ್ಟ್ ನಂಬರ್ ಅಟ್ ಲೀಸ್ಟ್. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಸ್ವಲ್ಪ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೀವು ನೋಡ್ತಿರ್ಬೋದು ಎಲ್ಲ ಫೀಚರ್ಸ್ ತೋರಿಸ್ತಾ ಇದ್ದೀನಿ ನಾನು ಇದ್ರದ್ದು. ಆ್ಯಂಡ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್, ಕಾಮೆಂಟ್ ಮಾಡೋದನ್ನ ಆಸ್ ಯೂಶುವಲ್ ಮರಿಬೇಡಿ. ಸೊ ಹೀಗೆ ಮಲ್ನಾಡ್ ರಿಲೇಟೆಡ್ ವಿಡಿಯೋಸ್ ನೋಡೋ ಇಂಟ್ರೆಸ್ಟ್ ನಿಮಗಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ತೋಟದಲ್ಲಿ ಅಡಿಕೆಯೊಂದಿಗೆ ಬೆಳೆಯುವಂತಹ ಉಪಬೆಳೆಗಳನ್ನು ನಿಮಗೆ ತೋರಿಸ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ತೋಟ ತೋರಿಸ್ತೀನಿ. ಸೊ ಆದಷ್ಟು ಬೇಗ ಸಿಗೋಣ. ಟಿಲ್ ದೆನ್ ಬಾಯ್.